ಎಲ್ಲರೂ ನನ್ನ ನಮಸ್ಕಾರಗಳು. ಈ ದಿನ ನನ್ನ ಮೊಮ್ಮಗ ರಜಾ ದಿನಗಳನ್ನ ಕಳೆಯಲು ನಮ್ಮ ಮನೆಗೆ ಬಂದಿದ್ದಾನೆ. ಅವನ ಜೊತೆ ಸ್ವಲ್ಪ ಮಾತುಕತೆ ಮತ್ತು ಅವ್ನು ನನಗೆ ಏನಾದರೂ ಮಾಡಿಕೊಡ್ತಾನೇನೋ ನೋಡೋಣ. ಮಾಡಿಕೊಡ್ತೀನಿ ಜಲ್ದಿ ನಿಮ್ಗೆ ಇಷ್ಟವಾದ್ದು ಅಂತ ಹೇಳಿದ್ದಾನೆ. ಇದೇ ಈ ಸಂಚಿಕೆ ವಿಶೇಷ. ಬನ್ನಿ. ಹಲೋ ಚಮ್ಮು. ಹಲೋ. ಚಮ್ಮು, ಇವಾಗ ರಜಾ ದಿನಗಳನ್ನ ಕಳೆಯಲು ನೀನು ನಮ್ಮ ಮನೆಗೆ ಬಂದಿದ್ಯಾ ಅಲ್ವಾ? ನಿನ್ ಜೊತೆ ಸ್ವಲ್ಪ ಮಾತು. ಈಗಾಗಲೇ ನೀನು ಮುಕ್ಕಾಲು ಭಾಗ ರಜೆ ಕಳೆದು ಹೋಗಿದೆ ಅಲ್ವಾ? ಸ್ಕೂಲ್ ಯಾವಾಗ ಶುರು ಆಗುತ್ತೆ ಚಮ್ಮು? ಸ್ಕೂಲು May 30th ಶುರು ಆಗುತ್ತೆ. ಹಾಗಾದ್ರೆ ಇವತ್ತಿನ್ನೇನು 19, 20 10 ದಿನ ಕಳೆದ್ಬಿಟ್ರೆ ಆಗೋಯ್ತು. ಈ ಇಷ್ಟು ದಿನಗಳನ್ನ ನೀ ರಜೆ ದಿನಗಳನ್ನ ಹೆಂಗ್ ಕಳೆದೆ ಸಮರ್ಥ? ಏನೇನು ಆಕ್ಟಿವಿಟೀಸ್ ಹಾಕೊಂಡೆ ಅಥವಾ ಯಾಕಪ್ಪ ಬಂತು ರಜೆ, ಸ್ಕೂಲ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಏನಾರ ಅನಿಸ್ತಾ? ಸ್ವಲ್ಪ ಹೇಳಿ ನೋಡೋಣ. ಏನಿಲ್ಲ, ನಂದು ಸ್ವಿಮ್ಮಿಂಗ್ ಕ್ಲಾಸಸ್ ಇತ್ತು. ಆ ಸ್ವಿಮ್ಮಿಂಗ್ ಕ್ಲಾಸಸ್ ಹೋಗ್ತಾ ಮತ್ತೆ ಟ್ಯೂಷನ್ಸ್ ಗಳಿತ್ತು, ಮ್ಯಾಥ್ಸ್ ಸೈನ್ಸ್ ಅದ್ರ ಟ್ಯೂಷನ್ಸ್ ಗಳಿತ್ತು. ಸೊ ಅದನ್ನೆಲ್ಲ ಕ್ಲಾಸಸ್ ಅಟೆಂಡ್ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಅಲ್ಲ, ನಿನಗೆ ಈಜು ಅಂದ್ರೆ ತುಂಬಾ ಇಷ್ಟ ಬೇಡ? ಯಾಕಂದ್ರೆ ಸುಮಾರು ನೀನು 2-3 ವರ್ಷದಿಂದ ಈಜು ಕಲಿತಾನೆ ಇದೆಯಾ? ಅದ್ರಲ್ಲೇ ಇನ್ನು ಅಡ್ವಾನ್ಸ್ ಅಂತ ಕಲಿತಿದ್ಯಾ ಅಥವಾ ಅಭ್ಯಾಸ ಬಿಟ್ಟು ಹೋಗ್ಬಾರ್ದು ಅಂತ ನೀನ್ ಸೇರ್ಕೊಂಡಿದ್ಯಾ? ಅಂದ್ರೆ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು, ಎಷ್ಟು ಸ್ವಿಮ್ಮಿಂಗ್ ಎಷ್ಟು ಹೈಯೆಸ್ಟ್ ಲೆವೆಲ್ ಇದೆಯೋ ಅಲ್ಲಿ ತನಕ ಹೋಗ್ಬೇಕು, ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ಬೇಕಂತ. ಹಾಗೆ ನಿನಗೆ ಬಹಳ ಆಸಕ್ತಿ ಇದೆ ಅಲ್ವಾ ಇದರಲ್ಲಿ? ಮತ್ತೆ ಟ್ಯೂಷನ್ಗೆ ಅಂದಿಯಲ್ಲ ಸಮರ್ಥ, ಯಾವ್ಯಾವ ಟ್ಯೂಷನ್, ಯಾಕೆ ಸೇರ್ಕೊಂಡೆ, ಏನ್ ಕೋರ್ಸ್ ಅದು? ಏನ ಟ್ಯೂಷನ್ಸ್ ನಾನು ಸ್ವಲ್ಪ ಎಕ್ಸಾಮ್ಸ್ ಮತ್ತೆ ಟೆಸ್ಟ್ ಅಲ್ಲೆಲ್ಲ ಇಂಪ್ರೂವ್ ಆಗಕ್ಕೆ, ಮತ್ತೆ ಅಲ್ಲಿ ಇನ್ನ ನನಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಟೆಸ್ಟ್ ಅಲ್ಲೂ ಬೇಗ ನಾನು ಆನ್ಸರ್ಸ್ ಎಲ್ಲ ಕೊಡ್ಬೋದು. ಅಂದ್ರೆ ಈ ಕೆಲವು ಸಲ ಏನ್ ಅನ್ಸುತ್ತೆ ಗೊತ್ತಾ ಸಮರ್ಥ, ರಜೆಯಲ್ಲೂ ಮತ್ತು ನೀನ್ ಮ್ಯಾಥ್ಸ್ ಗಳಿಗೆಲ್ಲ ಯಾಕೆ ಹಾಕ್ತೀಯ ನೀನು, ಸ್ಕೂಲ್ ಶುರು ಆದ್ಮೇಲೆ ನೋಡ್ಕೊಳ್ಳೋಣ ಅನ್ನೋದು ಸುಮ್ಮನೆ ಸಾಮಾನ್ಯವಾಗಿ ಮಕ್ಕಳ ಬೈಲ್ ಬೇಗನೆ ಬರೋ ಮಾತು. ನಿಂಗೆ ಇದರಲ್ಲಿ ಆಸಕ್ತಿ ಇದೆಯಾ ಅಥವಾ ಹೇಗೆ? ಇಲ್ಲಿ ಕಲಿತ್ರೆ ನಾನು 8th ಸ್ಟ್ಯಾಂಡರ್ಡಿಗೆ ಹೋದಾಗ ಅಲ್ಲಿ ಸ್ಕೂಲಲ್ಲಿ ಟೀಚರ್ ಹೇಳ್ಕೊಡುವಾಗ ನಂಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆನಾ ಅಥವಾ ಅಮ್ಮ ಸೇರಿಸಿದ್ಲಲ್ಲ ಅಥವಾ ಮುಗಿಸ್ಬಿಡ್ತೀನಿ ಅಮ್ಮಂಗೆ ಬೇಜಾರಾಗುತ್ತೆ ಆ ಥರನಾ? ಅಂದ್ರೆ ಇವಾಗ ಬೇಗ ನನ್ಗೆ ಅರ್ಥ ಆಗಂಗೆ ಮತ್ತೆ ಟೆಸ್ಟ್ ಅಲ್ಲೆಲ್ಲ ಇನ್ನ ಚೆನ್ನಾಗಿ ತೆಗಿಯಕ್ಕೆ ಅದ್ರಲ್ಲೆಲ್ಲ ಹೆಲ್ಪ್ ಆಗುತ್ತೆ. ಅಂದ್ರೆ ಸ್ಕೂಲಲ್ಲಿ ನನ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಟ್ಯೂಷನ್ಸ್ ಅಲ್ಲೂ ಕೇಳ್ಬಿಟ್ಟು ಅವಾಗ ಇನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾದ್ರೆ ಈಗ ನೀನು 8ನೇ ತರಗತಿಗೆ ಹೋಗ್ತಾ ಇದೆಯಲ್ವಾ? ಸೊ ಅಲ್ಲಿ ಅಡ್ವಾನ್ಸ್ ನ ಇಲ್ಲಿ ಕಲಿಯೋದ್ರಿಂದ ನಿನ್ಗೆ ಸಹಾಯ ಆಗುತ್ತೆ ಅಂತ. ಏನೇ ಆಗ್ಲಿ ಸಮರ್ಥ, ಈ ಉತ್ಸಾಹನ ಮೆಚ್ಚಲೇಬೇಕು. ಯಾಕಂದ್ರೆ ಯಾವುದೇ ಕೆಲಸನ ನಾವು ಅದನ್ನ ಒಪ್ಕೊಂಡು ಖುಷಿಯಿಂದ ಮಾಡಿದ್ರೆ ಅದು ಬೇಗ ಹೋದ ಕೆಲ್ಸಕ್ಕೆ ಒಂದು ಸಾರ್ಥಕತೆ ಆಗುತ್ತೆ ಅಲ್ವಾ? ಮತ್ತೆ ಟ್ಯೂಷನ್ಗೆ ಹೋಗ್ತೀಯಾ, ಇದು ಮಾಡ್ತೀಯ, ಮತ್ತೆ ಮನೇಲಿ ಹೆಂಗ್ ಟೈಮ್ ಕಳಿತೀಯ ನೀನು? ಮನೆಯಲ್ಲಿ ನಂಗೆ ನನ್ನ ಬಾಲ್ ಅಲ್ಲಿ ಆಟ ಆಡ್ಕೊಂಡು ಮತ್ತೆ ಒಂದಿಷ್ಟು ಸ್ವಲ್ಪ ಹೊತ್ತು ಫೋನ್ ಎಲ್ಲ ಆಡ್ಕೊಂಡು. ಹಂಗಾದ್ರೆ ಮೊಬೈಲ್ ಅಲ್ಲಿ ಕೂಡ ನೀನ್ ಸ್ವಲ್ಪ ಹೊತ್ತು ಆಟ ಆಡ್ತೀಯಲ್ವಾ? ಮತ್ತೆ ಅಮ್ಮನಿಗೆ ಈಗ ವರ್ಕ್ ಫ್ರಮ್ ಹೋಮ್ ಅಲ್ವಾ? ಅಮ್ಮನಿಗೆ 2 ದಿನ ಆಫೀಸ್ ಇರುತ್ತೆ. ಮನೇಲಿದ್ದಾಗ ಅಮ್ಮನಿಗೆ ನಿಮ್ಮಮ್ಮ ಹೇಳ್ತಾ ಇರ್ತಾಳೆ ನನ್ನ ಹತ್ರ, ಎಷ್ಟೊಂದು ಸಹಾಯ ಮಾಡ್ತಾನೆ ಮಮ್ಮಿ ಅಂತ. ಏನೇನು ಸಹಾಯ ಮಾಡ್ತೀಯ ಚಮ್ಮು? ಅಂದ್ರೆ ಮೇಲೇನಾದ್ರು ಬಟ್ಟೆ ಒಣಗಾಕಿದ್ದಾಗ, ಆಮೇಲೆ ಮಳೆ ತರ ಬಂದಾಗ ಬೇಗ ಹೋಗಿ ಎತ್ಕೊಂಡ್ ಬರೋದು, ಮತ್ತೆ ಮನೇನ ಡೈಸನ್ ವ್ಯಾಕ್ಯೂಮ್ ಕ್ಲೀನ್ ಮಾಡೋದು. ನೀನೇ ಡೈಸನ್ ಮಾಡ್ತೀಯಾ? ವೆರಿ ಗುಡ್. ಹಾಗಾದ್ರೆ ಅಮ್ಮನಿಗೆ ಮಗಳಿಲ್ಲ ಅನ್ನೋ ಕೊರತೆನೇ ಇಲ್ಲ ಅಲ್ವಾ? ವೆರಿ ಗುಡ್, ವೆರಿ ಗುಡ್. ಏನೇ ಆಗ್ಲಿ, ರಜಾ ದಿನಗಳನ್ನ ಹಾಗಿದ್ರೆ ಅಮ್ಮನ ಜೊತೆ ಮಾತಾಡಿ, ಅಮ್ಮನ ಜೊತೆ ಸಣ್ಣ ಪುಟ್ಟ ಜಗಳ ಇದೇನು ಮಾಡಲ್ವಾ ಚಮ್ಮು ನೀನು? ಅಂದ್ರೆ ಚಿಕ್ಕದಾಗ ಆಗ್ತಿರುತ್ತೆ, ಹಾಗಿರ್ಬೇಕಲ್ವಾ? ಹಾಗಿದ್ರೇನೆ ಮಜಾ ಇರೋದು. ಗುಡ್ ಚಮ್ಮ. ಯಾಕಂದ್ರೆ ಎಷ್ಟು ಚೆನ್ನಾಗಿ ನಿನಗೆ ಆಸಕ್ತಿ ಇದೆ ಸ್ವಿಮ್ಮಿಂಗ್ ಅಲ್ಲಿ. ಮತ್ ಚಮ್ಮ, ಇನ್ನೊಂದೇನ್ ಗೊತ್ತಾ, ಈಗ ಸ್ನೇಹಿತರ ಜೊತೆನೂ ಆಟ ಆಡ್ತೀಯಾ? ಆ ಸ್ನೇಹಿತರು ಬರ್ತಾರ ನಿಮ್ ಮನೆಗೆ? ಯಾವ್ಯಾವ ಸ್ನೇಹಿತರ ಜೊತೆ ನೀನ್ ಟೈಮ್ ತುಂಬಾ ಕಳೆದೆ ಈ ರಜಾ ದಿನದಲ್ಲಿ? ಅಂದ್ರೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಒಂದಿಷ್ಟು ಜನ ಇದ್ದಾರೆ. ಅವ್ರು ನನ್ ಜೊತೆ ಸೈಕ್ಲಿಂಗ್ ಬರ್ತಾರೆ, ಮತ್ತೆ ನನ್ ಮನೇಲಿ ಉಳ್ಕೊಳಕ್ಕೆ, ಮತ್ತೆ ನಾನು ಅವ್ರ ಮನೆಗೆ ಹೋಗಿ ಉಳ್ಕೊಂತೀನಿ. ಆ ತರ ಎಲ್ಲ ಟೈಮ್ ಸ್ಪೆಂಡ್ ಆಗ್ಬಿಡುತ್ತೆ. ಏನೇ ಆಗ್ಲಿ, ಈ ಬೇಸಿಗೆ ರಜೆನ ಬಹಳ ಚೆನ್ನಾಗಿ ಕಳೆದೆ ಚಮ್ಮು. ಇಷ್ಟೊಂದು ಆಕ್ಟಿವಿಟೀಸ್ ಇದ್ದಾಗ ಬಹುಶಃ ನಿನಗೆ ಅಯ್ಯೋ ನಾನು ಸ್ಕೂಲ್ಗೆ ಹೋಗಿಲ್ಲ, ಅಯ್ಯೋ ಅಂತ ಅದನ್ನ ಮಿಸ್ ಮಾಡ್ಲಿಲ್ಲ ಅಂತ ನಾನು ಅನ್ಕೊಂತೀನಿ. ಕರೆಕ್ಟಾ? ಹಾಗಾದ್ರೆ ಈಗ ನಮ್ಮನೆಗೆ ನೀನ್ ಬಂದಿದ್ಯಾ. ಸೊ ನನಗೆ ಈಗ ನೀನ್ ಬರ್ತೀಯ ಅಂತ ನಾನು ನಿನಗೆ ಬಸ್ಸಾರು, ನನ್ನ ಮೊಮ್ಮಗನಿಗೆ ಬಸ್ಸಾರು ಅಂದ್ರೆ ತುಂಬಾ ಇಷ್ಟ. ಸಬ್ಬಸಿಗೆ ಸೊಪ್ಪಿದ ಬಸ್ಸಾರು ಮಾಡಿದೀನಿ. ಆಮೇಲೆ ಯಾವ ಪಲ್ಯ ಮಾಡಿದೀನಿ ಹೇಳಿ ನೋಡೋಣ. ಎಸ್, ಚಿಕ್ಕ
ಬದನೆಕಾಯಿ ಅಂದ್ರೆ ಇಲ್ಲಿ ಗ್ರಾಮೀಣ ಅಂಗಡಿಯಲ್ಲಿ ಚಿಕ್ಕ ಬದನೆಕಾಯಿ ಸಿಗುತ್ತೆ. ಅದ್ರದ್ದೇ ಎಣ್ಣೆಗಾಯಿ ಅಂದ್ರೆ ನನ್ನ ಮೊಮ್ಮಗನಿಗೆ ತುಂಬಾ ಇಷ್ಟ. ಸೊ ನಾನು ಬೆಳಿಗ್ಗೆಯಿಂದ ಎಣ್ಣೆಗಾಯಿ ಮಾಡಿದೆ. ಆಮೇಲೆ ನೀನು ಕುಡಿಯಕ್ ನಾನು ಏನ್ ಮಾಡಿಟ್ಟೆ? ಕುಡಿಯಕ್ಕೆ ಈಗೇನ್ ಕುಡ್ದೆ ನೀನು? ಜ್ಯೂಸ್. ಎಸ್, ನಿಂಬೆ ಹಣ್ಣಿನ ಜ್ಯೂಸ್ ಅಂದ್ರೆ ಇವನು ತುಂಬಾ ಇಷ್ಟ. ಹಾಗಾಗಿ ಅದು ಮಾಡಿದ್ದೀನಿ. ಇಷ್ಟೆಲ್ಲ ನಾನು ನಿನಗೋಸ್ಕರ ಮಾಡಿದ್ದೀನಿ. ನೀನು ನನಗೋಸ್ಕರ ಏನಾದ್ರೂ ಒಂದು ಮಾಡಿ ತೋರಿಸ್ಬೇಕಲ್ಲ. ಏನ್ ಮಾಡ್ಕೊಡ್ತೀಯ ನನಗೆ? ನನ್ಗೇನಂದ್ರೆ ಇಷ್ಟ? ಜ್ಯೂಸ್ ಈಗ ತಾನೇ ಕುಡ್ದಿದೀವಿ. ಇವಾಗ 1 ಕಪ್ ಕಾಫಿ ಮಾಡ್ಕೊಡ್ಬೋದು. ಕರೆಕ್ಟ್. ನನಗೆ ಬಹಳ ಕಾಫಿ ಪ್ರಿಯಳು ನಾನು ಎಲ್ಲೆಲ್ಲಿ ಹೊಸ ಡಿಕಾಕ್ಷನ್ಗಳು ಸಿಗುತ್ತೋ, ಎಲ್ಲೆಲ್ಲಿ ಹೊಸ ಕಾಫಿ ಪುಡಿ ಸಿಗುತ್ತೋ, ಅಂದ್ರೆ ಕಾಫಿ ಪುಡಿಯಲ್ಲಿ 80-20 ಇದೆ, 70-30 ಇದೆ, ಹೀಗೆ ವಿಭಿನ್ನವಾದ ಎಲ್ಲೇ ಹೋಗ್ಲಿ, ಎಲ್ಲೇ ಕಾಫಿ ಚೆನ್ನಾಗಿದೆ ಅಂದ ತಕ್ಷಣ ಅಲ್ಲಿ ಕಾಫಿ ಪುಡಿನೂ ರೆಡಿ ಇರುತ್ತೆ. ಹಾಗೆ ಕಾಫಿ ಪುಡಿ ತಂದು ಡಿಕಾಕ್ಷನ್ ಹಾಕಿ ನಾನು ನನ್ನ ಮೊಮ್ಮಗನ ಜೊತೆ ತುಂಬಾ ಕುಡಿಯಲ್ಲ, ಸ್ವಲ್ಪ ಕುಡಿತೀನಿ. ಅವನಿಗೂ ಇಷ್ಟ ಕಾಫಿ ಅಂದ್ರೆ. ಅವ್ನು ಬರ್ತಾನೆ ಅಂದ್ರೆ ನಾನು ಡಿಕಾಕ್ಷನ್ ಹಾಕಿಟ್ಟಿರ್ತೀನಿ. ಈಗ ತಾನೇ ಡಿಕಾಕ್ಷನ್ ಹಾಕಿಟ್ಟಿದ್ದೀನಿ. ಸಮರ್ಥ, ನೀನು ನನಗೋಸ್ಕರ 1 ಕಪ್ ಕಾಫಿ ಮಾಡ್ಕೊಡ್ಬೇಕು. ಸೊ ಅವನು ಹೇಗ್ ಮಾಡ್ತಾನೆ ನಾನು ಅವನಿಗೆ ಹೇಳ್ಕೊಡ್ತೀನಿ ಈಗ ಹಾಕು ಅಂತ. ಸುಮ್ಮನೆ ಯಾಕಂದ್ರೆ ಮೊಮ್ಮಕ್ಕಳ ಜೊತೆ ಸಿಗುವಂತ ಸಮಯನ ಖುಷಿಯಿಂದ ಕಾಲ ಕಳಿಬೇಕು. ಅವ್ರಿಗೂ ಖುಷಿ ತರಿಸ್ಬೇಕು, ನನ್ನ ಖುಷಿನ ನಾನು ತಗೋಬೇಕು ಅಂತ ನನಗಿಷ್ಟ. ಹಾಗಾಗಿ ಅವ್ನು ಹೆಂಗ್ ಕಾಫಿ ಮಾಡ್ತಾನೆ, ಹೇಗ್ ಮಾಡ್ಕೊಡ್ತಾನೆ ಅನ್ನೋದನ್ನ ನೋಡೋಣ ಬನ್ನಿ. ಕಾಫಿ ಮಾಡ್ಕೊಡಕ್ಕೆ ನನ್ನ ಮೊಮ್ಮಗ ರೆಡಿ ಇದ್ದಾನೆ. ಅಡಿಗೆ ಮನೆಗೆ ಬಂದಿದ್ದೀವಿ ನೋಡಿ. ಕಾಫಿ ಡಿಕಾಕ್ಷನ್ ಮುಂಚೆನೆ ಹಾಕಿಟ್ಟಿದ್ದೀನಿ. ಸ್ವಲ್ಪ ಏನೇನ್ ಬೇಕು ಹೇಳಿ ನೋಡೋಣ. ಕಾಫಿ ಡಿಕಾಕ್ಷನ್ ಹಾಕಿಟ್ಟಿದ್ದೀನಿ. ನೆಕ್ಸ್ಟ್ ಸಕ್ಕರೆ ಮತ್ತೆ ಹಾಲು. ಇವಾಗ ಗ್ಯಾಸ್ ನಾನು ಹಚ್ಕೊಡ್ತೀನಿ ಆಯ್ತಾ? ಗ್ಯಾಸ್ ಹಚ್ಕೊಟ್ಟಿದ್ದೀನಿ. ಇವಾಗ ನೀನು ಹಾಲು ತಗೋ ನೋಡೋಣ ಎಷ್ಟು ತಗೊಳ್ತೇನೆ. ನಾವಿಬ್ರು ಕುಡಿಬೇಕು. ಹಾಫ್ ಕಪ್ಪೇ ಕುಡಿಯೋಣ ಆಯ್ತಾ? ನಿಧಾನವಾಗಿ ಹಾಕೋ. ಗುಡ್. ಸ್ವಲ್ಪ ಇನ್ನು ಸ್ವಲ್ಪ ಸಾಕು. ಡಿಕಾಕ್ಷನ್ ಹಾಕ್ಬೇಕಲ್ಲ ನಾವು. ಹಾಕಿದ ಹಾಲು ಹಾಕಿ. ಗುಡ್. ಇವಾಗ ಹಾಲು ಚೆನ್ನಾಗಿ ಕಾಯಿಲಿ. ಕಾದ್ಮೇಲೆ ನಾವು ಅದಕ್ಕೆ ಶುಗರ್ ಹಾಕೋಣ. ಗ್ಯಾಸ್ ಉರಿ ಸ್ವಲ್ಪ ಜಾಸ್ತಿ ಇಟ್ಕೊಡ್ತೀನಿ. ಕಾಯಿಲಿ. ಹಾಲು ಕುದಿತಾ ಇದೆ ಚಮ್ಮು. ಇನ್ನು ಸ್ವಲ್ಪ ಹೊತ್ತು ಕುದಿಲಿ. ಮತ್ತೆ ಈಗ 8th ಸ್ಟ್ಯಾಂಡರ್ಡ್ ಹೋಗ್ತೀರಲ್ವಾ ಚಮ್ಮು? ಇವಾಗ ನೀವು ಸ್ಕೂಲ್ ಯೂನಿಫಾರ್ಮ್ ಪ್ಯಾಂಟ್ ಏನಲ್ವಾ? ಪ್ಯಾಂಟ್ ಶರ್ಟ್ ಎಲ್ಲ ಯೂನಿಫಾರ್ಮ್ ಎಲ್ಲ ಬಂತಾ? ಪುಸ್ತಕಗಳು ಪುಸ್ತಕ ಎಲ್ಲ ಬಂದಿದೆ. ಮತ್ತೆ ಅದಕ್ಕೆಲ್ಲ ಬೈಂಡ್ ಹಾಕೋದೆಲ್ಲ ಕೆಲಸ ಮುಗಿಸಿದ್ಯಾ ಅಥವಾ ಇದೆಯಾ? ಅದನ್ನ ಮಾಡ್ಬೇಕು. ಹೌದಾ? ಸಮರ್ಥ, ಈಗ ಹಾಲು ಇಡ್ತಾ ಇದಲ್ವಾ? ಹಾಲು ಬಿಸಿ ಆಯ್ತು ತಾನು. ಇವಾಗ ಬಿಸಿಯಾದ ಹಾಲಿನ ಹೀಗೆ ಇರ್ಲಿಲ್ಲ. ಇವಾಗ ಸಕ್ಕರೆ ಎಷ್ಟು ಹಾಕ್ತೀಯ ತಗೋ ನೋಡೋಣ. ಇನ್ನೊಂದು ಅರ್ಧ ಸ್ಪೂನ್ ಹಾಕು. ತೀರಾ ಕಹಿ ಆಗುತ್ತೆ. ಸಾಕು. ಯಾವಾಗ್ಲೂ ಹಾಲು ಕುದಿಯುವಾಗ ನಾವು ಸಕ್ಕರೆ ಹಾಕೋಬೇಕಾಯ್ತಾ? ಇಲ್ಲಿರ್ಲಿ. ಇವಾಗ ಡಿಕಾಕ್ಷನ್ ಇದಕ್ಕೆ ಹಾಕ ನೋಡೋಣ. ನಿಧಾನಕ್ಕೆ ತಕ್ಕೋ. ಗುಡ್. ಹಾಗೆ ಇಡು ಪಕ್ಕಕ್ಕೆ. ಇವಾಗ ಡಿಕಾಕ್ಷನ್ ಹಾಕು ಇದಕ್ಕೆ. ಅಷ್ಟು ಹಾಕು. ಇವಾಗ ಇದಕ್ಕೆ ನೀವು ಡಿಕಾಕ್ಷನ್ ಹಾಕೋಬೇಕು. ಇವಾಗ ಹಾಲು ಸಕ್ಕರೆ ಹಾಕಿದ್ಯಾ? ಕರಗ್ಲಿ. ಇದು ಆಫ್ ಮಾಡೋಣ. ಈಗ ಅಂದಾಜಲ್ಲಿ ಹಾಕಿ ನೋಡೋಣ ಡಿಕಾಕ್ಷನ್. 1 ಲೋಟ ಕಾಫಿಗೆ ಡಿಕಾಕ್ಷನ್ ಹಾಕಿ. ಒಂದು 2 ಟೇಬಲ್ ಸ್ಪೂನ್. ಇನ್ನು ಸ್ವಲ್ಪ ಹಾಕು. ಸಾಕು. ಇವಾಗ ಇದನ್ನ ಇಷ್ಟು ಡಿಕಾಕ್ಷನ್ ತಗೊಂಡಿದೆಯಲ್ಲ, ಇದನ್ನು ಪಕ್ಕಕ್ಕೆ. ಇವಾಗ ಇದಕ್ಕೆ ಹಾಕ್ತೀಯಾ ಅಥವಾ ನಾನೇ ಹಾಕ್ಲ? ಹಾಕ್ತೀಯಾ? ಹಾಕಿ ನೋಡೋಣ. ನಾ ಮಾಡ್ಲಾ? ಡಿಕಾಕ್ಷನ್ ಸ್ವಲ್ಪ ಕಮ್ಮಿ ಮಾಡೋಣ. ಇದು ಹಾಕೋಣ. ಗೊತ್ತಾ, ನೀನು ನಿಮ್ಮ ಮನೆಗೆ ಒಂದ್ಸಲ ನಾನು ಬಂದಾಗ ಮಾಡ್ಕೊಟ್ಟಿದ್ದೆ. ಅದು ಕೋತಾಸ್ ಕಾಫಿ ಪೌಡ್ರದ್ದು. ಇದು ಯಾವ ಕಾಫಿ ಪೌಡರ್ ಗೊತ್ತಾ? ಇದು ಈ ಮೆಜೆಸ್ಟಿಕ್ ಅಲ್ಲಿ ಕಪಾಲಿ ಥಿಯೇಟರ್ ಅಂತ ಹಿಂದೆ ಇತ್ತಪ್ಪ. ಆ ಥಿಯೇಟರ್ ಪಕ್ಕದಲ್ಲೇ ರಾಮಕೃಷ್ಣ ಹೋಟೆಲ್ ಅಂತ ಇದೆ. ಆ ಹೋಟೆಲ್ಗೆ ನಾನು ನಿಮ್ ತಾತ ಊಟ ಮಾಡಕ್ ಹೋಗಿದ್ವಿ. ಊಟ ಆದ್ಮೇಲೆ ಅಲ್ಲಿ ಪಕ್ಕದಲ್ಲಿ ಒಬ್ರು ಕಾಫಿ ತರಿಸ್ಕೊಂಡ್ರು. ಇದೇನಿದು ಇಷ್ಟೊತ್ತಲ್ಲೂ ಕಾಫಿ ಇದೆಯಾ ಅಂದ್ರೆ, ಇದೆ ಮೇಡಮ್ ಅಂತ ಅಂದ್ರು. ಹಾಗೆ ನನಗೂ ಒಂದು ಲೋಟ ಕಾಫಿ ಅಂದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಚಮ್ಮು. ಅವಾಗ ನಾನಂದ್ರೆ ಅಂದ್ರೆ ಆ ಹೋಟ್ಲಿಗೆ ನಾವು ಸುಮಾರು 20 ವರ್ಷದಿಂದಲೂ ಹೋಗ್ತಾ ಇದ್ದೀವಿ ಚಮ್ಮು. ನಿಮ್ಮ ಮಮ್ಮಿ ಚಿಕ್ಕವಳಿದ್ದಾಗಿಂದ ಏನಾದ್ರೂ ಅಪರೂಪಕ್ಕೆ ನಮಗೆ ಬೇಜಾರಾದಾಗ, ಯಾಕಂದ್ರೆ ಅಲ್ಲಿ ಸೌತ್ ಇಂಡಿಯನ್ ಊಟ ಸಿಗುತ್ತೆ, ಅದಕ್ಕೆ ಹೋಗ್ತಾರೆ. ಸ್ವಲ್ಪ ಬಿಸಿ ಮಾಡೋಣ. ಮೇಡಮ್, ಆ ಕಾಫಿ ಪೌಡರ್ ನಮ್ಮಲ್ಲಿ ಕೂಡ ಸೇಲಿಗಿದೆ ಅಂದ್ರು. ಊಟ ಮಾಡಿ ಕಾಫಿ ಪುಡಿನ ತಂದೆ. ತಂದು ಮಾರನೇ ದಿನನೇ ಡಿಕಾಕ್ಷನ್ ಹಾಕಿ ಮಾಡಿದೆ. ಸೇಮ್
ಹೋಟ್ಲಲ್ಲಿ ಕುಡ್ದಂಗೆ ಇತ್ತು ಗೊತ್ತಾ. ಹೌದಾ? ಅದಕ್ಕೆ ಇವತ್ತು ನೀನು ಕೂಡ ಟೇಸ್ಟ್ ಮಾಡಿ ಅಂದ್ಬಿಟ್ಟು ನೀನ್ ಬರ್ತೀಯ ಅಂತ ಈಗ ಡಿಕಾಕ್ಷನ್ ಹಾಕಿದೀನಿ. ಸೊ ಇವಾಗ ಕಾಫಿ ರೆಡಿ ಇದೆ ಚಮ್ಮು, ಇಬ್ರು ಕುಡಿಯೋಣ. ಇಬ್ರು 2 ಕಪ್ಪಿಗೆ ಹಾಕ್ತೀಯ ನೀನು? ಕಾಫಿ ರೆಡಿ. ಹೇಗಿದೆಯಪ್ಪ ಕಾಫಿ? ಯಪ್ಪ ಏನ್ ಚೆನ್ನಾಗಿದೆ ಅಮ್ಮಮ್ಮ. ಹೋಟೆಲ್ ಇದ್ದಂಗೆ ಇದೆ ಅಲ್ಲ? ಸೇಮ್ ಹೋಟೆಲ್ ಇದ್ದಂಗೆ. ಟೇಸ್ಟ್ ಮಾಡಿ ಹೇಳ್ಬೇಕು ಚಮ್ಮು. ಹಾಕು ನೋಡೋಣ, 2 ಲೋಟಕ್ಕೆ ಹಾಕು. ಸಾಕು ಇದಕ್ಕೆ ಸಾಕು. ಅಂತೂ ಚಮ್ಮು ಕಾಫಿ ಮಾಡೋ ವಿಧಾನನ ಕಲ್ತ. ಹಾಗಾದ್ರೆ ನೆಕ್ಸ್ಟ್ ಅಮ್ಮನಿಗೆ ಹೇಳ್ತೀಯ ನೀನು? ಎಸ್. ಹಾಗಾದ್ರೆ ಕೊಡು ನನಗೆ, ನಂಗೆ ಸರ್ವ್ ಮಾಡು. ಥ್ಯಾಂಕ್ ಯು ಚಮ್ಮು. ನೀನು ತಗೋ. ಕುಡಿ ನೋಡೋಣ ಇಬ್ರು. ಚಿಯರ್ಸ್. ಚಮ್ಮು ಸೂಪರ್. ನಿಜ ಹೇಳ್ಬೇಕಪ್ಪ, ನಿಜ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಲ್ಲ ಚಮ್ಮು? ನೋಡಿ, ನೀವು ನಮ್ಮ ಹಾಗೆ ಕಾಫಿ ಪ್ರಿಯರಾಗಿದ್ರೆ ಎಂದಾದ್ರೂ ಇವಾಗಲೂ ಮೆಜೆಸ್ಟಿಕ್ ಅಲ್ಲಿ ರಾಮಕೃಷ್ಣ ಹೋಟೆಲ್ ಇದೆ, ಅಲ್ಲಿಗೆ ಹೋಗಿ ಕಾಫಿ ಟೇಸ್ಟ್ ಮಾಡಿ ಬೇಕಿದ್ರು ತಗೋಬಹುದು. ಎಷ್ಟು ಚೆನ್ನಾಗಿದೆ. ನಾನು ತುಂಬಾ ತರ ಕಾಫಿ ಪುಡಿ, ನೆಸ್ಕೆಫೆ, ಕಾಫಿ ಡೇದು, ಕೋತಾಸ್, ಸಾಮಾನ್ಯವಾಗಿ ಎಲ್ಲ ಟ್ರೈ ಮಾಡಿದ್ದೇನೆ. ಬಟ್ ಅದರಲ್ಲಿ ದಿ ಬೆಸ್ಟ್ ಅನ್ಸುತ್ತೆ. ಇನ್ನು ನಾವು ಫ್ರೆಶ್ ಹಾಲಿನ ಕಟ್ ಮಾಡಿದ ತಕ್ಷಣನೇ ಹಾಲು ತಗೊಂಡ್ರೆ ಚಮ್ಮು, ಮತ್ತೆ ಗಟ್ಟಿ ಹಾಲು. ಇದಾಗ್ಲೇ ನಾನು ಕಾಯಿಸಿಟ್ಬಿಟ್ಟಿದ್ದೀನಿ ಬೆಳಿಗ್ಗೆ. ಈ ಗಟ್ಟಿ ಹಾಲು ಸಿಗುತ್ತೆ ನಮ್ಮ ನಂದಿನಿಯಲ್ಲಿ, ರೆಡ್ ಕಲರ್ ಪ್ಯಾಕೆಟ್ ಸಿಗುತ್ತೆ. ಅದ್ರದ್ದು ಹಾಕಿದ್ರಂತೆ ನೀವು ಅದ್ರ ಕಾಫಿ ಕುಡಿದ್ಬಿಟ್ರೆ ಹಸಿವೆ ಆಗಲ್ಲ. ಥ್ಯಾಂಕ್ ಯು ಚಮ್ಮು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಪ್ಪ. 10 ದಿನ ರಜೆನ ಚೆನ್ನಾಗಿ ಕಳಿ. ನಿನ್ನ ಮುಂದಿನ 8th ಸ್ಟ್ಯಾಂಡರ್ಡ್ಗೆ ಆಲ್ ದಿ ಬೆಸ್ಟ್. ಚೆನ್ನಾಗಿ ಓದು, ಚೆನ್ನಾಗಿ ಮಾರ್ಕ್ಸ್ ತೆಗಿ, ಅಮ್ಮ ಅಪ್ಪನ ಜೊತೆ ಚೆನ್ನಾಗಿರು, ಒಳ್ಳೆಯ ನಾಗರಿಕ ವ್ಯಕ್ತಿ ಆಗ್ಬೇಕು ಚಮ್ಮ. ವಿದ್ಯೆಗಿಂತ ಮುಂಚೆ ಮನುಷ್ಯ ಮಾನವೀಯತೆ, ಒಳ್ಳೆ ಗುಣಗಳನ್ನ ಫಸ್ಟ್ ಕಲಿಬೇಕು, ಆಮೇಲೆ ಬರೋದೇ ವಿದ್ಯೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ಲಾ, ಹೋಗಿ ಬರ್ಲಾ. ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ವಿಷಯದೊಂದಿಗೆ ನಿಮ್ಮ ಜಲದ ನಿಮ್ಮ ಮುಂದೆ. ನಮಸ್ಕಾರ.